ಎಲ್ರಿಗೂ ನಮಸ್ಕಾರ. ನಾವು ಲಾಸ್ಟ್ ಒಂದು ಇದರಲ್ಲಿ ವಿಡಿಯೋದಲ್ಲಿ ಶುಕ್ರನ ಬಗ್ಗೆ ಮಾತಾಡಿದ್ವಿ. ಶುಕ್ರ ಉಚ್ಚ ಆದ್ರೆ ಏನಾಗುತ್ತೆ, ನೀಚ ಎಲ್ಲಿ ಆಗ್ತಾನೆ ಏನು ಅಂತ ಹೇಳಿ ಮಾತಾಡಿದ್ವಿ. ಅಲ್ಲೊಂದು ವಿಶೇಷವಾದಂತ ಒಂದು ಕುಂಡ್ಲಿ ಇದೆ, ಅದ್ರ ಅನಲೈಸ್ ಮಾಡುವ ಕೊನೆಗೆ ನಾನು ಇದು ಯಾರ್ದು ಅಂತ ನಾನು ನಿಮಗೆ ಹೇಳ್ತೇನೆ. ಸೊ ಇಲ್ಲಿ ನೋಡಿ, ಶುಕ್ರ ತನ್ನ ನೀಚ ರಾಶಿಯಲ್ಲಿ ಇದ್ದಾನೆ. 6ನೇ ರಾಶಿ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. 6ನೇ ರಾಶಿಯಲ್ಲಿ ಲಾಸ್ಟ್ ಇದರಲ್ಲಿ ವಿಡಿಯೋದಲ್ಲಿ ಹೇಳಿದ್ದೀನಿ, 6ನೇ ರಾಶಿಯಲ್ಲಿ ಶುಕ್ರ ನೀಚನಾಗ್ತಾನೆ. ಶುಕ್ರ ನೀಚನಾದ್ರೆ ಏನಾಗಬೇಕು, ಇವರಿಗೆ ದುಡ್ಡಿನ ಸಮಸ್ಯೆ ಬರಬೇಕು, ಹಾಗೆ ಹೀಗೆ ಅಂತೆಲ್ಲೂ ಹೇಳ್ತಾರೆ. ಬಟ್ ಅದಕ್ಕೆ ನಾನು ಹೇಳೋದು, ಸಿಂಗಲ್ ಲೈನ್ ಅಲ್ಲಿ ಜ್ಯೋತಿಷ್ಯ ಮುಗಿಯೋದಿಲ್ಲ. ಶುಕ್ರ ಇಲ್ಲಿ ಕೂತ್ರೆ ಇದಾಗುತ್ತೆ, ಮಾರ್ಸ್ ಅಲ್ಲಿ ಕೂತ್ರೆ ಇದು ಆಗುತ್ತೆ ಅನ್ನುವಂಥದ್ದು ಒಂದೊಂದೇ ಲೈನ್ ಅಲ್ಲಿ ನಾವು ಹೇಳ್ತಾ ಹೋದ್ರೆ ಸಾಧ್ಯ ಆಗಲ್ಲ. ಅದರಲ್ಲಿ ಅಷ್ಟರಲ್ಲೇ ನಮಗೆ ಜ್ಯೋತಿಷ್ಯ ಮುಗಿಯಲ್ಲ. ಹೀಗಾಗಿ ಮಿಕ್ಕಿದ ಕಂಡೀಷನ್ ನೋಡ್ಬೇಕು. ಈ ವ್ಯಕ್ತಿಯ ಯಾವುದೇ ಒಂದು ವ್ಯಕ್ತಿಯ ಒಂದು ಗುಣಧರ್ಮಗಳು ಇದನ್ನೆಲ್ಲ ನೋಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಅವನ ಲಗ್ನವನ್ನ ತುಂಬಾ ಕರೆಕ್ಟ್ ಆಗಿ ಅನಲೈಸ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಇವರದ್ದು ಧನುರ್ ಲಗ್ನದ ಕುಂಡ್ಲಿ ಇದೆ. ಸೊ ಧನುರ್ ಲಗ್ನದ ಕುಂಡ್ಲಿ ಯೂಶುವಲಿ ಏನಂದ್ರೆ ಫೈರ್ ಎಲಿಮೆಂಟ್ ರಾಶಿ, ಅದು ಅಂದ್ರೆ ಅಗ್ನಿ ತತ್ವದ ರಾಶಿ. ಸೊ ಅಗ್ನಿ ತತ್ವದ ರಾಶಿ ಅಂದ್ರೆ ಇವ್ರಿಗೆ ಯಾವಾಗಲೂ ಜೀವನದಲ್ಲಿ ಒಂದು ಅಂಬಿಷಿಯಸ್ ಆಗಿರ್ತಾರೆ, ದೊಡ್ಡದಾಗಿ ಏನೋ ಮಾಡ್ಲಿಕ್ಕೆ ರೆಡಿ ಇರ್ತಾರೆ, ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಸೊ ಇಂಥದ್ದು ತಮ್ಮ ಮೂಲ ಗುಣದಲ್ಲೇ ಅಂತ ಒಂದು ಕ್ವಾಲಿಟಿಗಳು ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಏನ್ ಹೇಳಿ, ಶನಿ ಕೂಡ ಜೊತೆಗಿದ್ದಾನೆ. ಶನಿ ಇವ್ರನ್ನ ಲಗ್ನದಲ್ಲಿದ್ರೆ ತುಂಬಾ ಕೆಲಸ ಸ್ಲೋ ಆಗುತ್ತೆ ಹಾಗೆ ಹೇಳ್ತಾರೆ. ಅದು ಕೂಡ ಏನಂದ್ರೆ ಸಿಂಗಲ್ ಲೈನರ್ ಇದ್ರಲ್ಲಿ ಒಂದೇ ಲೈನ್ ಅಲ್ಲಿ ನಾವು ಜ್ಯೋತಿಷ್ಯವನ್ನು ಪ್ರೆಡಿಕ್ಟ್ ಮಾಡುವಂತದ್ದಿದೆಯಲ್ಲ, ಅದೇ ತರನೇ. ಶನಿ ಲಗ್ನದಲ್ಲಿದ್ರೆ ನಿಮ್ಮನ್ನ ಯಾವಾಗ ಸಕ್ಸಸ್ಫುಲ್ ಮಾಡ್ತಾನೆ ಅಂದ್ರೆ ನಿಮ್ಮ ಶ್ರಮಕ್ಕೆ ತಕ್ಕಂಗೆ ಸಕ್ಸಸ್ಫುಲ್ ಮಾಡ್ತಾನೆ. ನೀವು ತುಂಬಾ ಶ್ರಮ ಹಾಕ್ತಿದ್ರಿ ಅಂದ್ರೆ ನಿಮಗೆ ಸಕ್ಸಸ್ ಕೊಡ್ತಾನೆ. ಶನಿನ ಯಾವತ್ತೂ ನಾವು ಕೆಟ್ಟದ್ದಾಗಿ ಹೇಳ್ತಾ ಬಂದಿದೀವಿ ಮುಂಚೆಯಿಂದ, ಹಾಗಲ್ಲ ಅದು. ಆಕ್ಚುಲ್ ಆಗಿ ಶನಿ ನಿಮಗೆ ಏನಂದ್ರೆ ಲೇಟ್ ಮಾಡ್ತಾನೆ ಹೊರತಾಗಿ ನಿಮಗೆ ಕೊಡದೇ ಇರಲ್ಲ. ಡಿಲೇ ಇರುತ್ತೆ, ಡಿನೈ ಇರೋದಿಲ್ಲ ಅಂತ ಹೇಳ್ತೀವಲ್ಲ, ಆ ತರ. ಸೊ ಇಲ್ಲಿ ನೋಡಿದ್ರೆ ಈ ಕುಂಡ್ಲಿಯಲ್ಲಿ ನಿಮಗೆ ಶುಕ್ರ ನೀಚನಾಗಿದ್ದಾನೆ. ಹಾಗಿದ್ರೆ ಇವ್ರಿಗೆ ಬಡತನ ಬರಬೇಕಾಗಿತ್ತು ಹಾಗೆ ಅಂತ ನಾವು ಹೇಳ್ಬೋದು. ಸೊ ಆದ್ರೆ ಹಾಗಾಗ್ಲಿಲ್ಲ. ಸೊ ಸುಮಾರು ಕಾರಣಗಳಿದ್ದಾವೆ. ಶನಿ ಇಲ್ಲಿ ನೀಚನಾಗಿದ್ರು ಕೂಡ ನೀಚಭಂಗ ರಾಜಯೋಗ ಒಳಗಾಗುತ್ತೆ. ನೀಚಭಂಗ ರಾಜಯೋಗ ಬೇರೆ ಬೇರೆ ಕಾರಣಗಳಿಗೆ ಆಗತ್ತೆ. ಇಲ್ಲಿ ಏನಂದ್ರೆ ಮರ್ಕ್ಯುರಿ ಮತ್ತೆ ಶುಕ್ರ ಒಂದಕ್ಕೊಂದು ರಾಶಿ ಎಕ್ಸ್ಚೇಂಜ್ ಮಾಡ್ಕೊಂಡಿದೆ. ಶುಕ್ರನ ರಾಶಿಯಲ್ಲಿ ಮರ್ಕ್ಯುರಿ ಇದೆ, ಮರ್ಕ್ಯುರಿ ರಾಶಿಯಲ್ಲಿ ಶುಕ್ರನಿದ್ದಾನೆ. ಇದರಿಂದ ಒಂದು ನೀಚಭಂಗ ರಾಜಯೋಗ ಆಗುತ್ತೆ. ಮತ್ತೆ ಗುರುವಿನ ದೃಷ್ಟಿ ಕೂಡ ಬರ್ತಾ ಇದೆ, 5ನೇ ದೃಷ್ಟಿ. ಹೀಗಾಗಿ ಶುಕ್ರ ಇಲ್ಲಿ ಒಳ್ಳೆಯ ರಿಸಲ್ಟ್ ಗಳನ್ನ ಕೊಡ್ತಾನೆ. ಶುಕ್ರ ಒಳ್ಳೆ ರಿಸಲ್ಟ್ ಕೊಟ್ರೆ ಒಳ್ಳೆ ವೆಲ್ತ್ ಸಿಗುತ್ತೆ ಇವರಿಗೆ. ಅದಲ್ದೇನೆ ಇಲ್ಲಿ ನೋಡಿ, 2ನೇ ಮನೆ ಅಧಿಪತಿ ಶನಿಯಾಗಿ 1ನೇ ಮನೆಯಲ್ಲಿ ಕೂತಿದ್ದಾನೆ. ಅಂದ್ರೆ ನೀವು ಸೆಲ್ಫ್ ಇಂಪ್ರೂವ್ಮೆಂಟ್ ಇಂದ, 1ನೇ ಮನೆ ಅಂದ್ರೆ ನಾವು ನಮ್ಮ ಒಂದೆಲ್ಲಾ ರೀತಿಯ ಒಂದು ಸ್ಕಿಲ್ಸ್ ಆಗಿರ್ಬೋದು, ನಮ್ಮ ಲುಕ್ ಆಗಿರ್ಬೋದು, ಎಲ್ಲ ಪರ್ಸನಲಿ ನಮ್ಮ ಪರ್ಸನಾಲಿಟಿ ಹೇಗೆ ಗ್ರೋ ಮಾಡ್ಕೊಳ್ತೀವಿ ಅದರಿಂದ ದುಡ್ಡು ಬರುತ್ತೆ. ಸೊ ಇವ್ರಿಗೆ ಕೂಡ, ಈ ವ್ಯಕ್ತಿಗೂ ಅದೇ ಆಗಿದೆ. ನಾವು ಮುಂದೆ ಯಾರು ಅಂತ ಹೇಳ್ತೀನಿಲ್ಲ ಅವಾಗ ನಾನು ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಈಗ ಏನೇನ್ ಹೇಳಿದೆ, ನಾನು ನಿಮ್ಗೆ ಲಗ್ನದ ವಿಚಾರ ಹೇಳಿದೆ. ಲಗ್ನದಲ್ಲಿ ಫೈರ್ ಇದೆ, ಲಗ್ನದಲ್ಲಿ ಶನಿ ಇದ್ದಾನೆ, ಹೀಗಾಗಿ ಎಫರ್ಟ್ ಹಾಕುವಂತ ವ್ಯಕ್ತಿ ಆಗಿರ್ತಾರೆ ಇವರು. ನೆಕ್ಸ್ಟ್ ಸೆಕೆಂಡ್ ಲಾರ್ಡ್ ಅಂದ್ರೆ ದುಡ್ಡಿಗೆ ಎಲ್ಲಿಂದ ಬರಬೇಕು ಅದು ಫಸ್ಟ್ ಹೌಸ್ ಅಲ್ಲಿ ಇದೆ, ಲಗ್ನದಲ್ಲಿ ಇದೆ. ಹೀಗಾಗಿ ಸೆಲ್ಫ್ ಇಂಪ್ರೂವ್ಮೆಂಟ್ ಇಂದ ಈ ವ್ಯಕ್ತಿ ಮುಂದೆ ಬರುವಂತ ಸಾಧ್ಯತೆ ಇದೆ. ಇಷ್ಟು ಹೇಳಿದ್ನ. ಸೊ ನೆಕ್ಸ್ಟ್ ವೀನಸ್ಗೆ ನೀಚಭಂಗ ರಾಜಯೋಗ ಆಗಿದೆ. ನೀಚರ ಗ್ರಹಗಳು ನೀಚಭಂಗ ಆದ್ರೆ ತುಂಬಾ ಎಕ್ಸ್ಟ್ರೀಮ್ಲಿ ಒಳ್ಳೆ ರಿಸಲ್ಟ್ ಕೊಡ್ತವೆ. ನೀಚ ಗ್ರಹಗಳು, ನೀಚವಲ್ಲದ ಗ್ರಹಗಳು ಎರಡೂ ಇರ್ತವೆ ಕುಂಡ್ಲಿಲಿ. ನಾರ್ಮಲ್ ಗ್ರಹಗಳಿಗಿಂತ ನೀಚಭಂಗವಾದಂತ ನೀಚ ಗ್ರಹಗಳು ತುಂಬಾ ಒಳ್ಳೆ ರಿಸಲ್ಟ್ ಗಳನ್ನ ಕೊಡ್ತವೆ. ಸೊ ಹೀಗಾಗಿ ಇವರಿಗೆ ಒಂದು ಒಳ್ಳೆ ರಿಸಲ್ಟ್ ನ ಕೊಟ್ಟಿರುವಂತ ಸಾಧ್ಯತೆಗಳಿವೆ. ಸೊ ಇಷ್ಟು ಪಾಯಿಂಟ್ಸ್ ನ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾನು ಒಂದೊಂದನ್ನೇ ಯಾವ ವ್ಯಕ್ತಿ ಅಂತ ಹೇಳ್ತೀನಲ್ಲ ಅವ್ರ ಲೈಫಲ್ಲಿ ಇದಾಗಿದ್ವಿ ಇಲ್ಲ ಅಂತ ಚೆಕ್ ಮಾಡ್ತಾ ಬರುವ. ಸೊ ಇಲ್ಲಿ ಬಂದ್ರೆ ನಾವು ಯೂಶುವಲಿ ಮೂನ್ ಇನ್ಸ್ಟೆಬಿಲಿಟಿ ಅಂತೀವಿ, ಸ್ಟೇಬಲ್ ಇರಲ್ಲ ಅಂತ. ಇಲ್ಲಿ ಮೂನ್ ಇದ್ದಾನೆ, ನೀಚವಾಗಿರುವಂತ ಶುಕ್ರ ಇದ್ದಾನೆ, ಹೌದಾ. ಅದಲ್ದೇನೆ ನಿಮ್ಗೆ ಇಲ್ಲಿ ತಗೊಂಡ್ರೆ ನಿಮ್ಗೆ 6ನೇ ಇದನ್ನು ಕೂಡ ಕೆಲವೊಂದಿಷ್ಟು ಸಲ ಜಾಬ್ ನೋಡ್ತೀವಿ. ಅಲ್ಲಿ ಕೂಡ ಜುಪಿಟರ್ ಏನಂತಂದ್ರೆ, ಟು ಸಮ್ ಎಕ್ಸ್ಟೆಂಟ್ ಜುಪಿಟರ್ ಏನಂತಂದ್ರೆ ಅಲ್ಲಿ ಅಷ್ಟೊಂದು ಒಳ್ಳೆ ಪರ್ಫಾರ್ಮ್ ಮಾಡಲ್ಲ ಅಂತ ಹೇಳಿದ್ರು ಕೂಡ, ಜುಪಿಟರ್ ಯಾವ ಮನೇಲಿ ಕೂತ್ಕೋತಾನ ಆ ಮನೆಯ ಪ್ರಭಾವ ಕಮ್ಮಿ ಆಗುತ್ತೆ. ಹೀಗಾಗಿ ಇಲ್ಲೂ ಕೂಡ ನಿಮ್ಗೆ ಜುಪಿಟರ್ ಅಷ್ಟೊಂದು ಸರಿಯಾಗಿ ಇದನ್ನ ಕೊಡದೇ ಇರ್ಬೋದು. ಅದಕ್ಕೆ ಇಲ್ಲಿ ಅವಾಗ ನಮಗೆ ಜನ್ಮ ಕುಂಡಲಿ ಕನ್ಫ್ಯೂಷನ್ ಆಗುತ್ತೋ ಅವಾಗ ನಾವು ಡಿವಿಷನಲ್ ಚಾರ್ಟ್ಸ್ ಅನ್ನ ನೋಡ್ತೀವಿ. D10 ಚಾರ್ಟ್ ನ ಎಸ್ಪೆಷಲಿ ನಾವು ಯಾವುದಕ್ಕೆ ಪ್ರೊಫೆಷನ್ ಗೆ ನೋಡ್ತೀವಿ. ಸೊ ಅದು ಬಿಡಿ, ಇಲ್ಲಿ ಗುರು ನೋಡಿ ತುಂಬಾ ಚೆನ್ನಾಗಿ ಇರುವಂತ ಒಂದಷ್ಟು ಎಕ್ಸ್ಪ್ಲೈನ್ ಮಾಡ್ಕೊಂಡ್ರೆ,
ಗುರು ರೆಟ್ರೋಗ್ರೇಡ್ ಆಗಿದ್ದಾನೆ. ರೆಟ್ರೋಗ್ರೇಡ್ ಆಗಿರೋ ಪ್ಲಾನೆಟ್ಗಳು, ರೆಟ್ರೋಗ್ರೇಡ್ ಅಂದ್ರೆ ವಕ್ರಿ ಅಂತೀವಿ ಕನ್ನಡದಲ್ಲಿ, ಅವು ಏನಂದ್ರೆ 3 ಪಟ್ಟು ಅದರದ್ದು ಜಾಸ್ತಿ ಎನರ್ಜಿ ಬರುತ್ತೆ. 3 ಪಟ್ಟು ಜಾಸ್ತಿ ಅದರದ್ದು ಎನರ್ಜಿ ಬರುತ್ತೆ. ಹೀಗಾಗಿ ಅಲ್ಲಿ ಗುರು ಎಲ್ಲೆಲ್ಲಿ ದೃಷ್ಟಿ ಹಚ್ತಾನಲ್ಲ ಅಲ್ಲೆಲ್ಲ ಒಳ್ಳೆ ರಿಸಲ್ಟ್ ಗಳನ್ನ ಜಾಸ್ತಿ ಇಂಟೆನ್ಸಿಟಿ ಜಾಸ್ತಿ ಮಾಡಿ ಕೊಡ್ತಾನೆ. ಸೊ ಇಲ್ಲಿ ನೋಡ್ಲಾಗಿ ಗುರು ಎಲ್ಲೆಲ್ಲಿ ದೃಷ್ಟಿ ಹಚ್ತಿದ್ದಾನೆ ಅಂತ ಒಂದ್ಸಲ ನೋಡುವ. ಕರಿಯರ್ ಮನೆಗೆ ದೃಷ್ಟಿ ಹಚ್ತಿದ್ದಾನೆ. 5ನೇ ದೃಷ್ಟಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು? ಇರೋ ಮನೆಯಿಂದ 1 2 3 4 5. ಸೊ ಐದನೇ ದೃಷ್ಟಿ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ 7ನೇ ದೃಷ್ಟಿ ಎಲ್ಲಿಗೆ ಬರುತ್ತೆ? 7ನೇ ದೃಷ್ಟಿ ನಮ್ಗೆ ಇಲ್ಲಿ ಬರುತ್ತೆ. 7ನೇ ದೃಷ್ಟಿ ಇಲ್ಲಿ ಬರುತ್ತೆ. ಹೀಗಾಗಿ ಎಕ್ಸ್ಪೆನ್ಸಸ್ ನ ಕಂಟ್ರೋಲ್ ಮಾಡ್ತಾನೆ. ಲಕ್ಸುರಿ ಇರುತ್ತೆ ಲೈಫ್ ಅಲ್ಲಿ. ನಾವು ಲಾಸ್ಟ್ ಟೈಮ್ ಹೇಳಿದ್ದೀನಿ 12ನೇ ಮನೆ ಯಾವ್ದಾದಕ್ಕೆ ಅಂತ ಹೇಳಿ, ನಮ್ಮ ಭೋಗಗಳಿಗಾಗಿ. ಸೊ ಆರಾಮಾಗಿ ಭೋಗಿಸ್ಕೊಂಡು ಹೋಗ್ಬೋದು, ಲೈಫ್ ಅನ್ನ ಭೋಗದ ಜೀವನವನ್ನು ಕಳಿಬಹುದು. ಸೊ ನೆಕ್ಸ್ಟ್ 9ನೇ ದೃಷ್ಟಿ ದುಡ್ಡಿನ ಮನೆಯ ಮೇಲೆ ಬರುತ್ತೆ. ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ ದುಡ್ಡಿನಲ್ಲಿ ಗುರು ಏನಂದ್ರೆ ಇಲ್ಲಿ ದೃಷ್ಟಿ ಹರಿಸೋದ್ರಿಂದ ದುಡ್ಡಿಂದು ಸಮಸ್ಯೆ ಬರಲ್ಲ, ದೊಡ್ಡ ವೆಲ್ತ್ ಅನ್ನ ಇವರು ಕ್ರಿಯೇಟ್ ಮಾಡ್ತಾರೆ. ಸೊ ಇದಿಷ್ಟು ಏನಂತಂದ್ರೆ ನಾವು ಲಗ್ನ ಕುಂಡ್ಲಿಯಿಂದ ನೋಡ್ಬೇಕಾಗಿದ್ದಂಥದ್ದು. ಮಾರ್ಸ್ ತನ್ನ ನ್ಯಾಚುರಲ್ ಡೆಬಿಲಿಟೆಡ್ ಪೊಸಿಷನ್ ಇದ್ದಾನೆ. ಅಂದ್ರೆ ಎನರ್ಜಿ ಇರಬಾರ್ದು ಇವರಿಗೆ, ಏನಂತಾರೆ ಸ್ಪೋರ್ಟ್ಸ್ಮನ್ಶಿಪ್ ಇರಬಾರ್ದು ಅಂತಂದ್ರೆ ಈ ಆಟಗಳಲ್ಲಿ ಇದರಲ್ಲಿ ಎಲ್ಲ ಏನಂತಂದ್ರೆ ತುಂಬಾ ಏನಂದ್ರೆ ವೀಕ್ ಇರಬೇಕು, ಕಾನ್ಫಿಡೆನ್ಸ್ ಇರಬಾರ್ದು. ಹೌದಾ? ನ್ಯಾಚುರಲ್ ಡೆಬಿಲಿಟೆಡ್ ಪೊಸಿಷನ್ ಇದ್ದಾನೆ. ಸೊ ಇದರ ರಾಶಿ ಅಧಿಪತಿ ಏನಂತಾರೆ ದುಸ್ಥಾನಕ್ಕೆ ಹೋಗಿದ್ದಾನೆ. ಇಷ್ಟೆಲ್ಲ ಆಗ್ಬೇಕಲ್ವಾ? ಆದ್ರೆ ಇದು ಯಾರ ಕುಂಡ್ಲಿ ಅಂತ ಹೇಳಿದ್ರೆ ಇದು ಯಾವ್ದೂ ಆಗಿಲ್ಲ ಅವರಿಗೆ. ಯಾರ ಕುಂಡ್ಲಿ ಅಂತ ಹೇಳ್ತಾ ಹೋದ್ರೆ ಇದು ಯಾವ್ದೂ ಆಗಿಲ್ಲ. ತುಂಬಾ ಸಕ್ಸಸ್ಫುಲ್ ಪರ್ಸನ್ ಇವರು. ಯಾರ ಕುಂಡ್ಲಿ ಅಂತ ಹೇಳಿ ನಾನು ಡಿಟೇನ್ ಹೋಗ್ತೇನೆ. ಎಲ್ಲಿ ಕ್ಲಿಯರ್ ಆಗುತ್ತಿದ್ದು ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಡಿಟೇನ್ ಹೋಗ್ತೇನೆ. ಹೌದಾ? ರಾಹು ಇಲ್ಲಿ ಇನ್ನೊಂದು ಪಾಸಿಟಿವ್ ಏನಂತಂದ್ರೆ ರಾಹು ತನ್ನದೇ ರಾಶಿಯಲ್ಲಿ ಇದ್ದಾನೆ ಮತ್ತೆ ಅವನು ನ್ಯಾಚುರಲಿ ಎಕ್ಸಾಲ್ಟೆಡ್ ಪೊಸಿಷನ್ 3rd ಹೌಸ್. ಹೀಗಾಗಿ ಇವರಿಗೆ ಯಾವುದೇ ಒಂದು ಸ್ಟ್ರಗಲ್ ನ ಗೆದ್ದು ಬರುವಂತ ಒಂದು ಏನಂದ್ರೆ ಒಂದು ತಾಕತ್ ಇರುತ್ತೆ, ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಇದೊಂದು ಲಗ್ನ ಕುಂಡ್ಲಿಯಿಂದ ನಾವು ಹೇಳ್ಬೋದು. ಮತ್ ಬಿಟ್ರೆ ಇವ್ರದ್ದು ಮಾಂಗ್ಲಿಕ್ ಕುಂಡ್ಲಿ, ಮಾಂಗ್ಲಿಕ್ ಅಂತ ತುಂಬಾ ಎದುರಿಸ್ತಾರೆ ನೋಡಿ. 4ನೇ ಮನೇಲಿ ಮಂಗಳಿದ್ದಾನೆ, ಮಾಂಗ್ಲಿಕ್ ಇದೆ. ಹಾಗಿದ್ರೆ ಅದಕ್ಕೂ ಸಮಸ್ಯೆ ಆಗ್ಬೇಕಲ್ಲ. ನ್ಯಾಚುರಲ್ ಡೆಬಿಲಿಟೆಡ್ ಪೊಸಿಷನ್ ಕೂತ್ರು ಮಾಂಗ್ಲಿಕ್ ಇದ್ದಂತ ವ್ಯಕ್ತಿಗೆ ತುಂಬಾ ಅಂಬಿಷನ್ ಇರುತ್ತೆ. ಮಾಂಗ್ಲಿಕ್ ಅಂದ್ರೆ ಹೆದರುವಂತದ ಅವಶ್ಯಕತೆ ಇರಲ್ಲ, ತುಂಬಾ ಅಂಬಿಷನ್ ಇರುತ್ತೆ. ಇನ್ನ ಮರ್ಕ್ಯುರಿ ನೋಡ್ಲಾಗಿ ಇವರಿಗೆ ಮರ್ಕ್ಯುರಿ ಬಿಡಿ, 7ನೇ ಮನೆ ನೋಡ್ಲಾಗಿ 7ನೇ ಮನೆ ಅಧಿಪತಿ ಇಲ್ಲಿ ಬಂದಿದ್ದಾನೆ 11ನೇ ಮನೆಯಲ್ಲಿ. ಬೆಲ್ದಿ ಆಗ್ತಾರೆ ಇವರು. ಮದುವೆ ಆದಂಗೆ ಇವರಿಗೆ ಸಕ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮರ್ಕ್ಯುರಿ ಯಾರ ಜೊತೆ ಕೂತಿದ್ದಾನೆ? ಸೂರ್ಯನ ಜೊತೆ ಕೂತಿದ್ದಾನೆ. ಸ್ಪೌಸು ಇನ್ಫ್ಲೂಯೆನ್ಷಿಯಲ್ ಇರ್ತಾರೆ. ಹೌದಾ? ಯಾವ ರಾಶಿಲಿ ಕೂತಿದ್ದಾನೆ? 7ನೇ ರಾಶಿಲಿ ಇದ್ದಾನೆ. 7ನೇ ರಾಶಿಲಿ ಏನಾಗುತ್ತೆ ಅಂತಂದ್ರೆ ಈ ಸಿನಿಮಾ ಈ ತರದ್ದೆಲ್ಲ 7ನೇ ರಾಶಿ. ಯಾಕಂದ್ರೆ ವೀನಸ್ ಇದ್ರ ಏನಂದ್ರೆ ರಾಶಿಯಾಧಿಪತಿ ಆಗಿರೋದ್ರಿಂದ ಆ ತರದ ಫೀಲ್ಡ್ ಅಲ್ಲಿರುವಂತ ಹೆಂಡತಿ ಇವರಿಗೆ ಸಿಗ್ತಾಳೆ. ಸೊ ನೆಕ್ಸ್ಟ್ ವೀನಸ್ ಯಾರ ಜೊತೆ ಕೂತಿದ್ದಾನೆ ನೋಡಿ? ಚಂದ್ರನ ಜೊತೆ ಕೂತಿದ್ದಾನೆ. ಸೊ ಚಂದ್ರ ಏನಂದ್ರೆ ಎಮೋಷನ್ಸ್, ತಾಯಿ ತರಕ್ಕೆ. ವೀನಸ್ ಚಂದ್ರ ಯಾರ್ಯಾರಿಗೆ ಜೊತೆ ಕೂತಿರ್ತಾನೋ ತಾಯಿ ತರ ಕೇರ್ ಮಾಡುವಂತ ಹೆಂಡತಿ ಸಿಗ್ತಾಳೆ. ಸೊ ನೆಕ್ಸ್ಟ್ ವೀನಸ್ ಚಂದ್ರನ್ ಜೊತೆ ಕೂತ್ಕೊಳ್ಳೋದ್ರಿಂದ ಎಮೋಷನ್ ತುಂಬಾ ಏನಂತಾರೆ ಕೆಲಸ ಮಾಡತ್ತೆ ಮದುವೆ ಲೈಫ್ ಅಲ್ಲಿ. ಸೊ ಹೀಗೆ ಇಷ್ಟೆಲ್ಲ ಅನಾಲಿಸಿಸ್ ಮಾಡಿದ್ಮೇಲೆ ಇವರು ಮೀಡಿಯಂ ಇರಬಹುದಾಗಿತ್ತು ಅಂತ ನಾವು ಅನಿಸ್ಬೋದು. ಯಾಕಂದ್ರೆ ಲಗ್ನದಲ್ಲಿ ಶನಿ, ಹಿಂಗ್ ಸುಮಾರು ಕಾರಣಗಳು ಕೊಡ್ಬೋದು. ಲಗ್ನದಲ್ಲಿ ಶನಿ ಇದ್ದಾನೆ, ಮಾರ್ಸ್ ಡೆಬಿಲಿಯೇಟ್ ಆಗಿದ್ದಾನೆ, ವೀನಸ್ ಡೆಬಿಲಿಯೇಟ್ ಆಗಿದ್ದಾನೆ. ಹೀಗೆ ಸುಮ್ನೆ ಕುಂಡ್ಲಿ ನೋಡಿದ್ರೆ ಹೇಳ್ತಾ ಇರೋದು. ಜುಪಿಟರ್ ತನ್ನ ದುಸ್ಥಾನದಲ್ಲಿ ಬಂದು ಕೂತಿದ್ದಾನೆ. ಹೀಗೆ ಸುಮಾರು ನಾವು ಮೇಲ್ಮೇಲಿಂದ ಹೇಳಿದ್ರೆ ಸಿಂಗಲ್ ಲೈನ್ ನೋಡ್ಕೊಂಡು ಹೋದ್ರೆ ಹೀಗೆ ಹೇಳ್ಬೋದು. ಆದ್ರೆ ಇಲ್ಲಿ ಬನ್ನಿ, D10 ಬನ್ನಿ. ಕರಿಯರ್ ಎಷ್ಟು ಸಕ್ಸಸ್ಫುಲ್ ಆಗ್ಲಿಕ್ಕೆ ಏನ್ ಕಾರಣ ಅನ್ನೋದು ಇಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ, ಸೂರ್ಯ ತನ್ನ ಉಚ್ಚ ರಾಶಿಯಲ್ಲಿದ್ದಾನೆ. ಇಲ್ಲಿ ಉಚ್ಚ ರಾಶಿ ಅಂತ ಏನು ಅಂದ್ರೇನು? ಅವನು ಯಾವಾಗ್ಲೂ ಮೇಷದಲ್ಲಿ ಉಚ್ಚ ಆಗ್ತಾನೆ. ಯಾರ ಜೊತೆ ಕೂತಿದ್ದಾನೆ? ಗುರುವಿನ ಜೊತೆ ಕೂತಿದ್ದಾನೆ. ಗುರು ನಿಮ್ಮ ಮೂಲ ಕುಂಡ್ಲಿಯಲ್ಲಿ ಎಲ್ಲಿದ್ದಾನೆ? ರೆಟ್ರೋಗ್ರೇಡ್ ಆಗಿದ್ದಾನೆ. ರೆಟ್ರೋಗ್ರೇಡ್ ಅಂದ್ರೆ ವಕ್ರಿ ಆಗಿದ್ದಾನೆ. ಗುರು ಸಾಧ್ಯವಾದಷ್ಟು ಪವರ್ ಸೂರ್ಯನೇ ಕೊಡ್ತಾನೆ. ನೆಕ್ಸ್ಟ್ ಬಂದ್ರೆ ಇಲ್ಲಿ ಮಂಗಳ ತನ್ನ ಉಚ್ಚ ರಾಶಿಯಲ್ಲಿ ಕೂತಿದ್ದಾನೆ. ಯಾರ ಜೊತೆ ಕೂತಾನೆ? ಶನಿ ಎಲ್ಲಿ ಕೂತಾನೆ? ತನ್ನದೇ ರಾಶಿಯಲ್ಲಿ ಇದ್ದಾನೆ. ನಾನು ಸ್ವಲ್ಪ ಇದನ್ನ ಬ್ರಬ್ ಮಾಡಿದ್ರೆ ಗೊತ್ತಾಗುತ್ತೆ. ಶನಿ ತನ್ನದೇ ರಾಶಿಯಲ್ಲಿ ಇದ್ದಾನೆ. ಹೀಗಾಗಿ ಶನಿ ನ್ಯಾಚುರಲಿ ಪವರ್ ಬಂತು. ಮಂಗಳ ಉಚ್ಚ ಆಗಿದ್ದಾನೆ. ಹೀಗಾಗಿ ಮಂಗಳನಿಗೆ ಇನ್ನಷ್ಟು ಎನರ್ಜಿನ ಶನಿ ಕೊಡ್ತಾನೆ. ಯಾವಾಗ್ಲೂ ಶನಿ ಮಂಗಳ ಜೊತೆ ಕೂತ್ರೆ ಏನಾಗುತ್ತೆ, ನಿಮಗೆ ಯಾವುದೇ ಕೆಲಸ ಮಾಡ್ಲಿಕ್ಕೂ ಅಡೆತಡೆ ಬರುತ್ತೆ. ಯಾಕಂದ್ರೆ ಮಾರ್ಸ್ ಎನರ್ಜಿ ಮಾಡೋಣ ಅಂತ ಒಂದೇ ಸಲ ಹುಮ್ಮಸ್ ಬರುತ್ತೆ. ಶನಿ ಬೇಡ ಬಿಡು ನೋಡುವ ಅಂತಾನೆ. ಹೀಗಾಗಿ ಶನಿ ಮಾರ್ಸ್ ಜೊತೆ ಕೂತ್ರೆ ಅಷ್ಟೊಂದು ಇದು ಅಲ್ಲ. ಆದ್ರೆ ಮಾರ್ಸ್ ಇಲ್ಲಿ ಎಕ್ಸಲ್ಟೆಡ್ ಇದ್ದಾನೆ, ಅಂದ್ರೇನು ಉಚ್ಚನಾಗಿದ್ದಾನೆ, ಶನಿಯ ಜೊತೆ ಕೂತಿದ್ದಾನೆ. ಸೊ ಅದು ಬಿಟ್ರೆ ರಾಹು ನಿಮಗೆ
6ನೇ ಮನೆಯಲ್ಲಿ ಇದ್ದಾನೆ. ರಾಹು ಯಾವಾಗ 6ನೇ ಮನೆಯಲ್ಲಿ ಇರ್ತಾನಲ್ಲ, ಶತ್ರುಗಳಿಂದ ವಿಜಯ ಸಿಗುತ್ತೆ. ಪ್ರತಿ ಹಂತಕ್ಕೂ ಶತ್ರುಗಳಿಂದ ವಿಜಯ ಸಿಗ್ತಾ ಹೋಗುತ್ತೆ. ಸೊ ಇದು ಕೂಡ ನಿಮ್ಗೆ ಒಳ್ಳೆಯ ಲಾಭ. ಸೊ ಇದಲ್ದೇನೆ ನಿಮಗೆ ಇಲ್ಲಿ ನೋಡಿ, ಈ ಕುಂಡ್ಲಿಲಿ ಲಗ್ನದ ಅಧಿಪತಿ ಎಕ್ಸಲ್ಟೆಡ್ ಇದರ ಜೊತೆಗೆ ಕೂತಿದ್ದಾನೆ. ಹೀಗಾಗಿ ಇವರಿಗೆ ಯಾವತ್ತೂ ಅಗ್ರೆಷನ್ ಇರುತ್ತೆ. ಮಾರ್ಚ್ ಜೊತೆ ಕೂತಿದ್ದಾನೆ, ಎಕ್ಸಲ್ಟೆಡ್ ಮಾರ್ಚ್ ಜೊತೆ ಕೂತಿದ್ದಾನೆ, ಅಗ್ರೆಷನ್ ಇರುತ್ತೆ. ಸೊ ಇದು ಯಾರ ಕುಂಡ್ಲಿ ಅಂತ ನೀವು ಆಲ್ರೆಡಿ ಊಹಿಸಿರ್ಬೋದು. ಇದು ವಿರಾಟ್ ಕೊಹ್ಲಿ ಅವರ ಕುಂಡ್ಲಿ. ಈಗ ಒಂದೊಂದೇ ನಾವು ಅನಲೈಸ್ ಮಾಡ್ಕೊಂಡ್ ಬರುವ. ವಿರಾಟ್ ಕೊಹ್ಲಿ ಅವ್ರ ಕುಂಡ್ಲಿ ಇನ್ನು ಒಂದೊಂದನೇ ಅನಲೈಸ್ ಮಾಡ್ಕೊಂಡ್ ಬರುವ. ಸೊ ಫಸ್ಟ್ ಆಫ್ ಆಲ್ ಇವರಿಗೆ ಲಗ್ನದಲ್ಲೂ ಫೈರ್ ಇದೆ, ಹೌದಾ? ಇನ್ ಏನಂತಂದ್ರೆ ಇನ್ನೊಂದು ನಾನು ನಿಮ್ಗೆ ಹೇಳಿಕ್ ಮರ್ತೆ, ಚಂದ್ರ ಏನಂದ್ರೆ 0 ಡಿಗ್ರಿ ಇದ್ದಾನೆ. ಸೊ ಯಾವಾಗ ಗ್ರಹಗಳು 0 ಡಿಗ್ರಿ ಇರ್ತವೆ, ಹಿಂದಿನ ಗ್ರಹದ ರಿಸಲ್ಟ್ ಕೊಡ್ತವೆ. ಚಂದ್ರ ನಿಮ್ಗೆ ಈ ಗ್ರಹದ ರಿಸಲ್ಟ್ ಕೊಡ್ತಾನೆ. ಸೊ ಈ ಲೆಕ್ಕಕ್ಕೆ ಏನಾಯ್ತು, ಇದು ಫೈರ್ ಆಯ್ತು, ಇದು ಫೈರ್ ಆಯ್ತು, ಎರಡು ಫೈರಿ ಎಲಿಮೆಂಟ್ ಗಳಾಯ್ತು. ಸೊ ಹೀಗಾಗಿ ಇವರಲ್ಲಿ ಯಾವಾಗ್ಲೂ ಅಗ್ರೆಷನ್ ಇದೆ. ಅಗ್ರೆಷನ್ ನಾನು ಇನ್ನೊಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಇಲ್ಲಿ ಲಗ್ನದ ಲಾರ್ಡ್ ಮಾರ್ಚ್, ಎಕ್ಸಲ್ಟೆಡ್ ಮಾರ್ಚ್ ಜೊತೆ ಕೂತಿದ್ದಾನೆ, ಹೀಗಾಗಿ ಇಲ್ಲೂ ಕೂಡ ಅಗ್ರೆಷನ್ ಇದೆ. ಸೊ ಇನ್ನ ಇಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ರಾಹು 6ನೇ ಮನೆಯಲ್ಲಿ ಇರೋದ್ರಿಂದ ಶತ್ರುಗಳ ವಿರುದ್ಧ ಇವರಿಗೆ ಯಾವಾಗಲೂ ಜಯ ಸಿಗುತ್ತೆ. ಅವರ ಅಗ್ರೆಷನ್ ಇಂದ ನೀವು ಮಾಡಲು ಈ ಮುಂಚಿನ ಆಟಗಳನ್ನ ನೀವು ನೋಡಿದ್ರಿ, ಹೇಗಾಡಿದ್ರಿ ಅಂತ. ರಾಹು ಇಲ್ಲೂ ಕೂಡ ತನ್ನದೇ ರಾಶಿಯಲ್ಲಿ ಇರೋದ್ರಿಂದ 11ನೇ ರಾಶಿ ರಾಹುವಿನ ರಾಶಿ ಅಂತ ಹೇಳ್ತೀವಿ ನಾವು. ಮತ್ತೆ ರಾಹು ಇಲ್ಲಿ ಎಕ್ಸಲ್ಟೆಡ್ ಇರೋದ್ರಿಂದ ಶತ್ರುಗಳಿಂದ ವಿಜಯವೂ ಸಿಗುತ್ತೆ, ಪರಿಶ್ರಮಿಗಳಾಗಿರ್ತಾರೆ, ಸ್ಟ್ರಗಲ್ ನ ಗೆದ್ದು ಬರ್ತಾರೆ. ಎಂತೆಂತ ಟೈಮಲ್ಲಿ ಭಾರತ ಮ್ಯಾಚ್ ಗಳನ್ನ ಗೆಲ್ಲಿಸಿ ತಂದಿದ್ದಾರೆ ಅಂತ ತಾವು ನೋಡಿದ್ರಿ. ಎಂತ ವಿರುದ್ಧ ಟೀಮ್ ಇದ್ರು ಕೂಡ ಇವರು ಗೆಲ್ಲಿಸ್ತಿರುವಂತ ಒಂದು ಅಗ್ರೆಷನ್ ಇವರಲ್ಲಿದೆ. ಸೊ ಗುರು ವಕ್ರಿ ಆಗಿರೋದ್ರಿಂದ, ಗುರುವಿನ ದೃಷ್ಟಿ ಶುಕ್ರನ ಮೇಲೆ ಕೂತ್ಕೊಳ್ಳೋದ್ರಿಂದ ಇವರು ಹೈಲಿ ರಿಚ್ ಆಗಿದ್ದಾರೆ. ಅದ್ರ ಜೊತೆ ಶುಕ್ರ ನೀಚ ಭಂಗ ಆಗಿರೋದ್ರಿಂದ ಕೂಡ ಹೈಲಿ ರಿಚ್ ಆಗಿದ್ದಾರೆ. ಮತ್ತೆ ನೋಡಿ, ವೀನಸ್ ಚಂದ್ರನೊಂದಿಗೆ ಕೂತಿದ್ದಾನೆ. ಸೊ ವೀನಸ್ ಚಂದ್ರನೊಂದಿಗೆ ಕೂತ್ಕೊಳ್ಳೋದ್ರಿಂದ ಅವ್ರ ವೈಫ್ ಕೂಡ ಅದೇ ತರದ್ದು ಏನಂತಂದ್ರೆ ತುಂಬಾ ಚೆನ್ನಾಗಿರೋ, ಚಂದ್ರ ಅಂದ್ರೆ ಚಾನ್ಸಿ ರೋಷನ್ ಚೇಹರಾ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಅಷ್ಟು ಚೆನ್ನಾಗಿರುವಂತ ವೈಫ್ ಸಿಕ್ಕಿದ್ದಾಳೆ. ಅಥವಾ ನಿಮ್ 7ನೇ ಮನೆಯ ರಾಶಿಯಾಧಿಪತಿ ಸೂರ್ಯನೊಂದಿಗೆ ಕೂತಿರೋದ್ರಿಂದ ವೈಫ್ ಕೂಡ ಇನ್ಫ್ಲೂಯೆನ್ಷಿಯಲ್ ಇದ್ದಾಳೆ. 7ನೇ ರಾಶಿಯಲ್ಲಿ ಕೂತಿರೋದ್ರಿಂದ ನಿಮಗೆ ಇನ್ನೊಂದು ಲಾಭ ಏನಂದ್ರೆ ಅವರು ಫಿಲ್ಮ್ ಆಕ್ಟರ್ಸ್ ಕೂಡ ಇದ್ದಾರೆ. 7ನೇ ರಾಶಿ ಫಿಲ್ಮ್, ಯಾಕಂದ್ರೆ ಶುಕ್ರನ್ ರಿಲೇಟೆಡ್ ಫಿಲ್ಮ್ ಬರುತ್ತೆ. ಸೊ ಇಲ್ಲೂ ಕೂಡ ನಿಮ್ಗೆ ಒಂದು ಇನ್ಫ್ಲೂಯೆನ್ಷಿಯಲ್ ಇದು ಇದ್ದಾರೆ. ಸೊ ಅದಲ್ದೇನೆ ಇದು ಹೋಗಿ 7ನೇ ಮನೆ ಅಧಿಪತಿ ಹೋಗಿ 11ನೇ ಮನೆಯಲ್ಲಿ ಕೂತಿರೋದ್ರಿಂದ ಆಫ್ಟರ್ ಮ್ಯಾರೇಜ್ ಅವರಿಗೆ ತುಂಬಾ ಏನಂತಾರೆ ಲಕ್ ಕ್ಲಿಕ್ ಆಗಿದೆ, ವೆಲ್ತ್ ಕೂಡ ಬರ್ತಾ ಇದೆ. ಈ 11ನೇ ಮನೆ ವೆಲ್ತ್, ಸೊ ಡಿಸೈರ್ಸ್ ಕೂಡ ಫುಲ್ಫಿಲ್ ಆಗ್ತಾ ಬರ್ತಾ ಇದೆ. ಸೊ ಇಲ್ಲಿ ಸೂರ್ಯ ನಿಮಗೆ ಇನ್ನೊಂದು ಏನು ಅಂತಂದ್ರೆ, ಸೂರ್ಯ ನಿಮ್ಗೆ ಕಟ್ಟುನಿಟ್ಟು ಧಾರ್ಮಿಕತೆ ಈ ತರದೊಂದು ಇದಕ್ಕೆ ಡ್ರ್ಯಾಗ್ ಮಾಡ್ತಾನೆ. ಸೂರ್ಯ ಇರೋದ್ರಿಂದ ಇವರು ಆಫ್ಟರ್ ಮ್ಯಾರೇಜ್ ಅಂದ್ರೆ ತುಂಬಾ ಧಾರ್ಮಿಕ ವ್ಯಕ್ತಿ ಆಗಿದ್ದಾರೆ. ಬಿಫೋರ್ ಮ್ಯಾರೇಜ್ ಅವರೇ ಒಂದು ಇಂಟರ್ವ್ಯೂ ಹೇಳ್ಕೊಂಡಿದ್ದಾರೆ, ಬಿಫೋರ್ ಮ್ಯಾರೇಜ್ ಅವರಿಗೆ ಇಂಥ ಮಂತ್ರ ಪೂಜಾ ಪಾಠ ಇಂಥದ್ರಲ್ಲಿ ಯಾವ್ದ್ರಲ್ಲಿ ನಂಬಿಕೆ ಇರಲಿಲ್ಲ, ಹೆಂಡತಿ ಏನಂತಾರೆ ಕಲಿಸಿದಾಳೆ ಎಲ್ಲವನ್ನ. ಹೀಗಾಗಿ ಮೇಲೆ ಪೂಜಾ ಪಾಠ ಮಾಡ್ತಿದ್ದಾರೆ. ಸೊ ಹೀಗಾಗಿ ಇಲ್ಲಿ ನಾನು ಹೇಳೋದೇನಂದ್ರೆ, ಓವರಲ್ ಆಗಿ ಬರೀ ಲಗ್ನ ಕುಂಡ್ಲಿ ನೋಡಿ ನೀಚ ಇದೆ ಹೀಗಾಗಿ ಒಳ್ಳೆ ರಿಸಲ್ಟ್ ಕೊಡಲ್ಲ ಅನ್ಕೊಂಡು ನಾವು ಇದನ್ನ ಮಾಡಬಾರ್ದು. ನೀಚವಾಗಿರೋ ಗ್ರಹಗಳು ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತವೆ. ಶುಕ್ರ ನೀಚ ಆದವನು ತುಂಬಾ ಹೈಲಿ ಇನ್ಫ್ಲೂಯೆನ್ಷಿಯಲ್ ಇದ್ದಾರೆ, ಹೈಲಿ ಏನಂತಂದ್ರೆ ಅವರು ರಿಚ್ ಪಾರ್ಟಿ ಕೂಡ ಇದ್ದಾರೆ. ನಿಮ್ಗೆ ಮಂಗಳ ನೀಚೆ ಇದ್ದವರು ಎಷ್ಟೋ ಕುಂಡ್ಲಿಗಳು ಸಿಗುತ್ತೆ. ಇಲ್ಲೂ ಕೂಡ ಮಂಗಳ ನ್ಯಾಚುರಲಿ ಡೆಬಿಲಿಟೆಡ್ ಪೊಸಿಷನ್ ಇದು, 4ನೇ ಮನೆ ನ್ಯಾಚುರಲ್ ಡೆಬಿಲಿಟೆಡ್ ಪೊಸಿಷನ್, ಬಟ್ ನಿಮ್ಗೆ ಡಿಟೇನ್ ಅಲ್ಲಿ ನೋಡಿ ಎಕ್ಸಲ್ಟ್ ಆಗಿದ್ದಾನೆ. ಸೊ ಹೀಗೆ ನಿಮ್ಗೆ ಯಾವಾಗ ಲಗ್ನ ಕುಂಡ್ಲಿ ಕನ್ಫ್ಯೂಷನ್ ಆಗುತ್ತಲ್ಲ, ಅವಾಗ ಡಿವಿಷನಲ್ ಚಾರ್ಟ್ಸ್ ನೋಡ್ಬೇಕಾಗತ್ತೆ ನಾವು. ಸೊ ಹೇಗೆ ಇವರೊಬ್ಬರು ಸ್ಪೋರ್ಟ್ಸ್ ಮನ್ ಆಗಿ 4ನೇ ಮನೇಲಿ ಚಂದ್ರ ಇದು ಮಾರ್ಸ್ ಇದ್ದಾನೆ, ಹೇಗೆ ಅಷ್ಟು ದೊಡ್ಡ ಸ್ಪೋರ್ಟ್ಸ್ ಮನ್ ಆದ್ರು ಅಂತ ಹೇಳಿ ನಾವು ಕನ್ಫ್ಯೂಸ್ ಆದಾಗ ಡಿಟೇನ್ ಅಲ್ಲಿ ನಮ್ಗೆ ಆನ್ಸರ್ ಸಿಗುತ್ತೆ ಡಿವಿಷನಲ್ ಚಾರ್ಟ್ ಅಲ್ಲಿ. ಹೀಗಾಗಿ ಶುಕ್ರ ನೀಚೆ ಇದ್ದವ್ರು ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ದಾರೆ, ಮಾರ್ಸ್ ನೀಚೆ ಇದ್ದವ್ರು ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಮನ್ ಪರ್ಸನ್ ಆಗಿದ್ದಾರೆ, ಸೂರ್ಯ ನೀಚೆ ಇದ್ದವ್ರು ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿದ್ದಾರೆ. ನೀಚಭಂಗ ಆಗದೇನು ಕೂಡ, ನೀಚಭಂಗ ರಾಜಯೋಗ ಆದ್ರೆ ಮಾತ್ರ ಆಗುತ್ತಾರೆ ಅಂತೀವಿ, ನೀಚಭಂಗ ಆಗದೇನು ಕೂಡ ಆಗಿದ್ದಾರೆ. ಶನಿ ನೀಚೆ ಇದ್ದವ್ರು ದೊಡ್ಡ ದೊಡ್ಡ ಪರಿಶ್ರಮಿಗಳಿದ್ದಾರೆ, ಉದ್ಯಮಿಗಳಿದ್ದಾರೆ. ಮರಿಕುರಿ ನೀಚ ಇದ್ದವ್ರು ಒಳ್ಳೆ ವ್ಯಾಪಾರಸ್ಥರಿದ್ದಾರೆ, ಒಳ್ಳೆ ಏನಂತ ಇನ್ಫ್ಲೂಯೆನ್ಷಿಯಲ್ ಇದ್ದಾರೆ, ಮಾತಾಡ್ತಾರೆ ತುಂಬಾ ಚೆನ್ನಾಗಿ. ಸೊ ಹೀಗಾಗಿ ಜುಪಿಟರ್ ನೀಚ ಇದ್ದವರು ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ, ತುಂಬಾ ಏನಂತಂದ್ರೆ ನಾವೇನ್ ಹೇಳ್ತೀವಿ ರಿಸೋರ್ಸ್ ಪರ್ಸನ್ ಅಂತೀವಲ್ಲ ಆ ತರದವ್ರು ಇದ್ದಾರೆ. ಹೀಗಾಗಿ ಸಿಂಗಲ್ ಲೈನ್ ಅಲ್ಲಿ ನಮಗೆ ಜ್ಯೋತಿಷ್ಯ ಮುಗಿಯೋದಿಲ್ಲ. ನಾವು ಡೆಪ್ತ್ ಆಗಿ ಕಲಿಬೇಕಾಗತ್ತೆ. ನೀವು ಜ್ಯೋತಿಷ್ಯವನ್ನ ಕಲಿಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಆ ಗ್ರಹ ಯಾವ್ದು ನೀಚೆ ಇದೆಯೋ ಅದು ಎಲ್ಲೆಲ್ಲಿಂದ ಕ್ಯಾರಿ ಮಾಡಿ ತರ್ತಿದೆ ಎನರ್ಜಿನ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಸೊ ಇದೆಲ್ಲವೂ ನೋಡ್ಲಾಗಿ ನಾವು ಸಿಂಗಲ್ ಲೈನ್ ಅಲ್ಲಿ ಜ್ಯೋತಿಷ್ಯವನ್ನ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಡೆಪ್ತ್ ಆಗಿ ನಾವು ಸ್ಟಡಿ ಮಾಡ್ಬೇಕಾಗತ್ತೆ. ನಾವು ನಿಮಗೆ ಅದೇ ರೀತಿಯಲ್ಲಿ ಈಗೇನು ನಾನು ಪಾಠ ಇದು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇದೇ ರೀತಿಯಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ನಾನು ಕ್ಲಾಸ್ ಮಾಡ್ಲಿಕ್ಕಿದ್ದೇನೆ.
ನಿಮ್ಗೆ ಇಚ್ಛೆ ಇದ್ರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನಿಮ್ಮ ಕುಂಡ್ಲಿನ ಇದೇ ರೀತಿಯಲ್ಲಿ ಈಗ ಹೆಂಗೆ ಇವ್ರ ಕುಂಡ್ಲಿನ ನಾನು ಅನಲೈಸ್ ಮಾಡಿದ್ನೋ ಅದೇ ರೀತಿಯಲ್ಲಿ ಅನಲೈಸ್ ಮಾಡಿ ಪಿನ್ ಪಾಯಿಂಟ್ ಅಲ್ಲಿ ನಾನು ನಿಮಗೆ ಸಮಸ್ಯೆ ಎಲ್ಲಿದೆ, ಏನ್ ಬಗೆಹರಿಸಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ. ನಿಮಗೆ ಕನ್ಸಲ್ಟೇಷನ್ ಬೇಕಾದ್ರೆ ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಇದೇ ತರದ ಒಂದು ಇಂಟ್ರೆಸ್ಟಿಂಗ್ ಕುಂಡ್ಲಿ ತಗೊಂಡು ನಾನು ನಿಮಗೆ ಡಿಸ್ಕಷನ್ ಮಾಡಿ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್.